ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ಏನಂದ್ರೆ KCET ಅಗ್ರಿ ಕೋಟಾ ಒಳಗೆ ಎಷ್ಟೆಷ್ಟು ಸೀಟ್ ಅದಾವು, ಅದನ್ನ ಏನೈತ್ಲ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಸೀಟ್ ಇರ್ತಾವ ಅನ್ನೋದು ಏನೈತ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಅದಕ್ಕೆ ಏನೈತ್ಲ ಲಾಸ್ಟ್ ಇಯರ್ ಯಾವ ಕೆಟಗರಿಗೆ ಎಷ್ಟು ಸೀಟ್ ಇದ್ದು ಅನ್ನೋದು ಏನೈತ್ಲ ಕಂಪ್ಲೀಟ್ ಆಗಿ ಏನೈತ್ಲ ಎಕ್ಸ್ಪ್ಲೈನ್ ಮಾಡೀನಿ. ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡಿ. ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಸೀಟ್ ಅದಾವ ಅನ್ನೋದು ಏನೈತ್ಲ ಈ ವಿಡಿಯೋ ಒಳಗೆ ಹೇಳತ್ತಾನೆ. ಇದು ಯಾರ್ದಂದ್ರೆ ಅಗ್ರಿ ಕೋಟಾ ಯಾರೆಲ್ಲ ಕ್ಲೈಮ್ ಮಾಡಿರ್ತಾರಿ ಮತ್ತು ಅಗ್ರಿ ಪ್ರಾಕ್ಟಿಕಲ್ ಎಲ್ಲ ಯಾರೆಲ್ಲ ಬರ್ದಿರ್ತಾರಿ ಅವ್ರಿಗೋಸ್ಕರನ ಹೇಳತ್ತಾನೆ. ಇನ್ನೊಂದು ವಿಚಿತ್ರ ಏನಂದ್ರೆ ಇದ್ರೊಳಗೆ ಟೋಟಲ್ ಆಗಿ ಏನೈತ್ಲ ಇಲ್ಲಿ ಅಗ್ರಿಗೆ ಏನೈತ್ಲ ಓಕೆ ಇದ್ರೊಳಗೆ ನೋಡ್ಬೋದು ನೀವು ಆಲ್ಮೋಸ್ಟ್ ಆಲ್ ಕೆಟಗರಿ ಒನ್ನಿಗೆ ಏನೈತಿ 37 ಸೀಟ್ ಅದಾವೆ. ಇದೇನೈತ್ಲ ಹೈದ್ರಾಬಾದ್ ಕರ್ನಾಟಕದ್ದು ಮತ್ತು ಇದೇನೈತ್ಲ ರೆಸ್ಟ್ ಆಫ್ ಕರ್ನಾಟಕದ ಸೀಟ್ ನೋಡ್ಬೋದು ನೀವು. ಇಲ್ಲಿ 37 ಸೀಟ್ ಅದಾವು. ಇಲ್ಲೇನೈತ್ಲ 13 ಸೀಟ್ ಅದಾವು. ನಿಮ್ಮ ನೆಕ್ಸ್ಟ್ ಕನ್ನಡ ಮೀಡಿಯಮ್ಗೆ ಏನೈತ್ಲ 2 ಸೀಟ್ ಇದ್ರೆ ಹೈದ್ರಾಬಾದ್ ಕರ್ನಾಟಕಕ್ಕೆ ಏನೈತ್ಲ 0 ಸೀಟ್ ಅದಾವು. ಮತ್ತು ರೂರಲಿಗೆ ಏನೈತ್ಲ 7 ಸೀಟ್ ಇದ್ರೆ ಇಲ್ಲೇನೈತಿ 1 ಸೀಟ್ ಐತಿ. ಇನ್ನೊಂದು ಹೇಳ್ತಾನೆ, ಆಲ್ಮೋಸ್ಟ್ ಆಲ್ ಹೈದ್ರಾಬಾದ್ ಕರ್ನಾಟಕ ಕೆಟಗರಿ ಒನ್ನಿನವ್ರು ಅದು ಜನರಲ್ ಮೆರಿಟ್ದವ್ರು ಬರೀ 3 ಮಂದಿ ಇದ್ರೆ ಅಂದ್ರೆ ಒಬ್ಬರ ರ್ಯಾಂಕಿಂಗ್ ಏನೈತ್ಲ 10,000 ಇರ್ತೈತಿ, ಇನ್ನೊಬ್ಬರದ್ದು ಏನೈತ್ಲ 15,000 ಇರ್ತೈತಿ, ಇನ್ನೊಬ್ಬರದ್ದು ಏನೈತ್ಲ 35,000 ಇತ್ತಂದ್ರೆ ಆ 3 ಜನಕ್ಕೆ ಏನೈತ್ಲ ಆ ಕೆಟಗರಿಯಿಂದ ಸೀಟ್ ಸಿಗ್ತೈತಿ. ಅದಕ್ಕೋಸ್ಕರನ ಯಾರ್ದೆಲ್ಲ ರಿಸರ್ವೇಷನ್ ಐತಿ ಅವ್ರು ಅಪ್ಲೈ ಮಾಡಿರಿ. ನೆಕ್ಸ್ಟ್ ಯಾವುದಂದ್ರೆ 2A ಕೆಟಗರಿ. 2A ಕೆಟಗರಿ ಒಳಗೆ ಎಷ್ಟಂದ್ರೆ 139 ಸೀಟ್ ಅದಾವು ರೆಸ್ಟ್ ಆಫ್ ಕರ್ನಾಟಕ. ಮತ್ತು ಹೈದ್ರಾಬಾದ್ ಕರ್ನಾಟಕ ಏನೈತಿ 29 ಸೀಟ್ ಅದಾವು. ನೆಕ್ಸ್ಟ್ ಏನಂದ್ರೆ ಕನ್ನಡ ಮೀಡಿಯಮ್ಗೆ ಏನೈತಿ 11 ಸೀಟ್ ಇದ್ರೆ ಮತ್ತು ಹೈದ್ರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಮ್ಗೆ ಏನೈತ್ಲ 5 ಸೀಟ್ ಅದಾವೆ. ಇಲ್ಲಿ ಇನ್ನೊಂದು ಆಲ್ರೆಡಿ ಹೇಳಿದ್ನಿ, ಒಬ್ಬರದ್ದು ಏನೈತ್ಲ 5,000 ರ್ಯಾಂಕಿಂಗ್ ಇರ್ತೈತಿ. ಅವ್ರು ಟೋಟಲ್ 5 ಸೀಟ್ ಇರ್ತಾವೆ ಅವ್ರ ಕೆಟಗರಿಗೆ. ಅವಾಗ ಏನೈತ್ಲ ಒಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಆಗ್ತೈತಿ. ಎದ್ರೋಗಂದ್ರೆ ಹೈದ್ರಾಬಾದ್ ಕರ್ನಾಟಕ ಬಹಳಷ್ಟು ವೇರಿಯೇಷನ್ ಆಗ್ತದೆ. ನೆಕ್ಸ್ಟ್ 2A ಕೆಟಗರಿ ರೂರಲ್ ಏನೈತಿ 33,000 ರ್ಯಾಂಕಿಗೆ ಏನೈತ್ಲ ಕೊನೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಥರ್ಡ್ ರೌಂಡ್ ಒಳಗೆ ಏನೈತ್ಲ ಓಕೆ ಹೈದ್ರಾಬಾದ್ ಕರ್ನಾಟಕ ಏನೈತಿ 6 ಸೀಟ್ ಅದಾವು. ಇಲ್ಲಿ ಏನೈತ್ಲ 33 ಸೀಟ್ ಅದಾವು. ನೆಕ್ಸ್ಟ್ ಯಾವುದಂದ್ರೆ 2B ಕೆಟಗರಿ. 2B ಕೆಟಗರಿ ಜನರಲ್ ಮೆರಿಟ್ ಏನೈತಿ 27 ಸೀಟ್ ಇದ್ರೆ ಹೈದ್ರಾಬಾದ್ ಕರ್ನಾಟಕ ಏನೈತಿ 8 ಸೀಟ್ ಅದಾವು. ನೆಕ್ಸ್ಟ್ 2B ಕೆಟಗರಿ ಕನ್ನಡ ಮೀಡಿಯಮ್ 1 ಸೀಟ್ ಐತಿ. ರೆಸ್ಟ್ ಆಫ್ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕ 1 ಸೀಟ್ ಇಲ್ಲ. ನೆಕ್ಸ್ಟ್ 2B ಕೆಟಗರಿ ರೂರಲ್ 7 ಸೀಟ್ ಅದಾವು ಮತ್ತು ಹೈದ್ರಾಬಾದ್ ಕರ್ನಾಟಕ 2 ಸೀಟ್ ಅದಾವು. ಆದರೂ ಏನೈತ್ಲ ಕಟ್ ಆಫ್ ಅಂತೂ ಹೆವಿ ಡಿಫ್ರೆನ್ಸ್ ಆಗೇ ಆಗ್ತೈತಿ ಇಲ್ಲಿ ರೆಸ್ಟ್ ಆಫ್ ಕರ್ನಾಟಕಕ್ಕೆ ಮತ್ತು ಹೈದ್ರಾಬಾದ್ ಕರ್ನಾಟಕಕ್ಕೆ. ನೆಕ್ಸ್ಟ್ ಯಾವುದಂದ್ರೆ 3A ಕೆಟಗರಿ. 3A ಕೆಟಗರಿ ಜನರಲ್ ಮೆರಿಟಿಗೆ ಏನೈತ್ಲ 38 ಸೀಟ್ ಇದ್ರೆ ಹೈದ್ರಾಬಾದ್ ಕರ್ನಾಟಕ ಏನೈತ್ಲ 10 ಸೀಟ್ ಅದಾವು. ಇಲ್ಲೇನೈತ್ಲ ಟೋಟಲ್ ನಮ್ಮ ಕರ್ನಾಟಕ ಒಳಗೆ ಏನೈತ್ಲ 8 ಡಿಸ್ಟಿಕ್ ಏನೈತ್ಲ ಹೈದ್ರಾಬಾದ್ ಕರ್ನಾಟಕದವು ಬರ್ತಾವೆ. ನೆಕ್ಸ್ಟ್ 3A ಕೆಟಗರಿ ಕನ್ನಡ ಮೀಡಿಯಮ್ ಏನೈತಿ ಇಲ್ಲಿ 2 ಸೀಟ್ ಇದ್ರೆ ಇಲ್ಲೇನೈತ್ಲ 1 ಸೀಟನ ಇಲ್ಲ. ನೆಕ್ಸ್ಟ್ 3A ಕೆಟಗರಿ ರೂರಲ್ ಏನೈತ್ಲ 9 ಸೀಟ್ ಅದಾವು ರೆಸ್ಟ್ ಆಫ್ ಕರ್ನಾಟಕ ಒಳಗೆ. ಮತ್ತು ಹೈದ್ರಾಬಾದ್ ಕರ್ನಾಟಕ ಏನೈತ್ಲ 1 ಸೀಟ್ ಐತಿ. ನೆಕ್ಸ್ಟ್ 3B ಕೆಟಗರಿ. 3B ಕೆಟಗರಿದು ಎಷ್ಟು ಸೀಟ್ ಅದಾವ ಅಂದ್ರೆ 44 ಸೀಟ್ ಅದಾವು. ಮತ್ತು ಹೈದ್ರಾಬಾದ್ ಕರ್ನಾಟಕ ಏನೈತ್ಲ 11 ಸೀಟ್ ಅದಾವು. ಮತ್ತು ಕನ್ನಡ ಮೀಡಿಯಮ್ ಏನೈತ್ಲ 4 ಸೀಟ್ ಇದ್ರೆ ರೂರಲ್ ಏನೈತ್ಲಿ 8 ಸೀಟ್ ಅದಾವು. ಮತ್ತು 3B ಕೆಟಗರಿ ರೂರಲ್ ಹೈದ್ರಾಬಾದ್ ಕರ್ನಾಟಕ 2 ಸೀಟ್ ಅದಾವು. ನೆಕ್ಸ್ಟ್ 3B ಓಕೆ ಜನರಲ್ ಮೆರಿಟ್ ಏನೈತ್ಲ ಟೋಟಲ್ 402 ಸೀಟ್ ಅದಾವು. ಮತ್ತು ಹೈದ್ರಾಬಾದ್ ಕರ್ನಾಟಕ ಏನೈತ್ಲ 90 ಸೀಟ್ ಅದಾವು. ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್ 32 ಸೀಟ್ ಇದ್ರೆ ಹೈದ್ರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಮು 9 ಸೀಟ್ ಅದಾವು. ನೆಕ್ಸ್ಟ್ ಜನರಲ್ ಮೆರಿಟ್ ರೂರಲ್ ಎಷ್ಟಂದ್ರೆ 86 ಸೀಟ್ ಇದ್ರೆ ಜನರಲ್ ಮೆರಿಟ್ ರೂರಲ್ ಹೈದ್ರಾಬಾದ್ ಕರ್ನಾಟಕನು 18 ಸೀಟ್ ಅದಾವು. ನೆಕ್ಸ್ಟ್ SC ಕೆಟಗರಿ ಏನೈತಿ ಟೋಟಲ್ ಆಗಿ 154 ಸೀಟ್ ಇದ್ರೆ ಹೈದ್ರಾಬಾದ್ ಕರ್ನಾಟಕ ಏನೈತ್ಲ 27 ಸೀಟ್ ಅದಾವು. ನೆಕ್ಸ್ಟ್ C ಕೆಟಗರಿ ಕನ್ನಡ ಮೀಡಿಯಮ್ ಏನೈತ್ಲ 10 ಸೀಟ್ ಇದ್ರೆ SC ಕೆಟಗರಿ ಕನ್ನಡ ಮೀಡಿಯಮ್ ಹೈದ್ರಾಬಾದ್ ಕರ್ನಾಟಕ 3 ಸೀಟ್ ಅದಾವು. ನೆಕ್ಸ್ಟ್ SC ಕೆಟಗರಿ ರೂರಲ್ ಏನೈತ್ಲ 33 ಸೀಟ್ ಇದ್ರೆ SC ಕೆಟಗರಿ ರೂರಲ್ ಹೈದ್ರಾಬಾದ್ ಕರ್ನಾಟಕ ಏನೈತ್ಲ 9 ಸೀಟ್ ಅದಾವು. ನೆಕ್ಸ್ಟ್ ST ಕೆಟಗರಿ ಏನೈತ್ಲ 67 ಸೀಟ್ ಇದ್ರೆ ಹೈದ್ರಾಬಾದ್ ಕರ್ನಾಟಕ ಏನೈತ್ಲ 19 ಸೀಟ್ ಅದಾವು. ಮತ್ತು ST ಕೆಟಗರಿ ಕನ್ನಡ ಮೀಡಿಯಮ್ ಏನೈತ್ಲ 4 ಸೀಟ್ ಅದಾವು. ಮತ್ತು ಹೈದರಾಬಾದ್ ಕರ್ನಾಟಕ 1 ಸೀಟ್ ಐತಿ. ಮತ್ತು ST ಕೆಟಗರಿ ರೂರಲ್ ಏನೈತಿ 14 ಸೀಟ್ ಇದ್ರೆ
ರೂರಲ್ ಹೈದರಾಬಾದ್ ಕರ್ನಾಟಕ 2 ಸೀಟ್ ಅದಾವೆ. ಟೋಟಲ್ ಆಗಿ ಎಷ್ಟು ಸೀಟ್ ಅದಾವ ಅಂದ್ರೆ ಅಗ್ರಿ ಪ್ರಾಕ್ಟಿಕಲ್ ಕೋಟಾ ಒಳಗೆ 1447 ಸೀಟ್ ಅದಾವೆ. ಒಂದು ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಭಾಳ ಏನು ವೇರಿಯೇಷನ್ ಆಗಂಗಿಲ್ಲ ಅಂತ ಹೇಳ್ತಾನೆ. ಇದೇನೈತ್ಲ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಸೀಟ್ ಮ್ಯಾಟ್ರಿಕ್ಸ್ ಮೇಲೆ ಏನೈತ್ಲ ಈ ಅನಲೈಸಸ್ ಮಾಡೇನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.